ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ವ್ಲಾಗ್ಸ್. ಇವತ್ತು ಸಿಂಪಲ್ ಆಗಿರುವಂಥ ಹಾಲಿನ ಪುಡಿನ ಬಳಸಿಬಿಟ್ಟು ಯಾವ ರೀತಿ ಪೇಡನ ಮನೆಯಲ್ಲೇ ಮಾಡೋದು ಅಂತ ತಿಳಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಫಸ್ಟಿಗೆ ಇದನ್ನು ನಾವು ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಆ ಹಾಲಿನ ಪುಡಿಯಿಂದ ಮಾಡ್ತಿರೋದು. ನೀವು ಅಂಗಡಿಯಿಂದ ತಂದಿದ್ದ ಪುಡಿಲಾದರೂ ಮಾಡ್ಬೋದು. ಇದಕ್ಕೊಂದು 3-4 ಇಂಗ್ರೀಡಿಯೆಂಟ್ಸ್ ಆದರೆ ಸಾಕು, ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಹಾಗೆ ಫ್ಲಫಿಯಾಗಿ ನೀವು ಇದನ್ನು 1.5 ತಿಂಗಳು ಅಥವಾ ಸ್ಟೋರ್ ಮಾಡಿಟ್ಟರು ನಡೆಯುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಇದನ್ನು ಮಾಡಲಿಕ್ಕೆ ಹೇಳಿದ್ನಲ್ವ ಮೊದಲೇ, ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡ್ರನ್ನು ಬಳಸ್ಬಿಟ್ಟು ಮಾಡ್ತಿದ್ದೀನಿ. ಇದು 1 ಕಪ್ ಅಷ್ಟಿದೆ ಹಾಲಿನ ಪೌಡ್ರು. ಹಾಗೆ ತೆಳು, ಅದರಲ್ಲಿ ಸ್ವೀಟ್ ಅಂಶ ಇರೋದ್ರಿಂದ ಸಕ್ಕರೆ ಜಾಸ್ತಿ ಹಿಡಿಯಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸಕ್ಕರೆ, ಬಾದಾಮಿ, ಗೋಡಂಬಿನ ಈ ರೀತಿ ಸಣ್ಣ ಪೀಸಾಗಿ ಕಟ್ ಮಾಡಿಟ್ಟಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣವಾಗಿದ್ದರೆ. ಇವಾಗ ಒಂದು ದಪ್ಪನ ತಳಪಾತ್ರೆಯಲ್ಲಿ ಇಟ್ಟು, ಸ್ಟವ್ ಮೇಲೆ ಪಾತ್ರೆನ ಇಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ತಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಬಿಟ್ಟು ಇಡ್ತಾಯಿದ್ದೀನಿ. ಇದು ಏನಕ್ಕೆ ಅಂತ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಇವಾಗ ತುಪ್ಪ ಕಾಯಿತು, ಅದಕ್ಕೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಚೆನ್ನಾಗಿ ಕೆಂಪು ಕಲರ್ ಆಗೋ ರೀತಿ ಫ್ರೈ ಮಾಡ್ಕೊಂಡು ತೆಗಿಬೇಕು ಇದನ್ನು. ನೋಡಿ, ಈ ರೀತಿಯಾಗಿ ಜಾಸ್ತಿ ಹೊತ್ಸೋದೇನೆ ಬೇಡ. ಈ ರೀತಿ ಫ್ರೈ ಆದ ನಂತರ ಇವಾಗ ಇದಕ್ಕೆ ಒಂದು ಸ್ವಲ್ಪನೇ 1-2-3 ಸ್ಪೂನಷ್ಟು ನೀರು ಹಾಕಬೇಕು. ನೋಡಿ, ಇಷ್ಟೇ, ಜಾಸ್ತಿ ಏನೂ ಬೇಕಾಗಲ್ಲ. ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ನೀವು ಜಾಸ್ತಿ ಹಾಕ್ಕೋಬೋದು. ಈ ಸಕ್ಕರೆ ಒದ್ದೆ ಆಗೋಷ್ಟು ಅಂತ ಹೇಳ್ತಾರಲ್ವ, ಅಷ್ಟಾದರೆ ಸಾಕು. ಇದನ್ನು ಇವಾಗ ಕೈ ಬಿಡದೇ ಇರೋ ಹಾಗೆ ಸ್ವಲ್ಪ ನೀಟಾಗಿ ತಿರುತ್ತಾ ಹೋಗಬೇಕು. ಕೈ ಬಿಡೋ ಹಾಗೆ ಇಲ್ಲ, ಅಂದರೆ ಸಕ್ಕರೆ ಬೇಗ ಕರಗುತ್ತೆ. ಇಲ್ಲಾಂದರೆ ಸಕ್ಕರೆ ಕರಗಲ್ಲ, ಹಾಗೆ ಉಳಿದು ಪೇಡಿಯಲ್ಲಿ ಸಕ್ಕರೆ ಬಾಯಿಗೆ ಹತ್ತುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಕೈ ಬಿಡದೆ ತಿರುಗ್ತಾ ಹೋದಂಗೆಲ್ಲ. ಇವಾಗ ಇದು ಬುರುಗ್ ಬರೋಕ್ಕೆ ರೆಡಿ ಆಯಿತು. ಒಂದು 5 ನಿಮಿಷದಲ್ಲಿ ರೆಡಿ ಹೋಗುತ್ತೆ. ನೋಡಿ, ಇದು ಬಂದ ನಂತರ ಈ ರೀತಿ ನೀರಲ್ಲೇ ಹಾಕಿ ನೋಡಬೇಕು. ಒಂದೇಳೆ ಪಾಕ ಅಂತಾರಲ್ವ, ಆ ರೀತಿ ತಗೋಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನೀವು ಕೈಯಲ್ಲೂ ಸಹ ನೋಡಬೇಕು. ನೋಡಿದ ನಂತರ ಇವಾಗ ಅದು ಬಂದ ನಂತರ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಈ ಹಾಲಿನ ಪುಡಿನ ಹಾಕಿ ಚೆನ್ನಾಗಿ ತಿರುಗಬೇಕು. ಚೆನ್ನಾಗಿ ತಿರುವಿ, ಇದು ಸ್ಟವ್ ಮೇಲೆ ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳಿ ಕೆಳಗಡೆ ಇಟ್ಟು ನೀಟಾಗಿ ತಿರುಗ್ತಿದ್ದೇನೆ. ನೋಡಿ, ನಾನು ಫುಲ್ ನೀಟಾಗಿ ತಿರುಗಬೇಕು. ಈ ಪಾಕ ಬೇಗನೆ ಬಂದುಬಿಡುತ್ತೆ. ಸೊ ಮತ್ತು ಹಾಗೆ ಬೇಗ ಗಟ್ಟಿಯಾಗುತ್ತೆ. ಹಾಗಾಗಿ ಬೇಗನೆ ತಿರುಗಬೇಕು, ಗ್ಯಾಪ್ ಕೊಡೋ ಹಾಗಿಲ್ಲ ಇದಕ್ಕೆ. ನೋಡಿ, ಈ ರೀತಿಯಾಗಿ ಆದ ನಂತರ ಸ್ವಲ್ಪ ಪಾತ್ರೆಯಲ್ಲಿ ನೀರಿರುತ್ತಲ್ವ, ಅದೇ ಪಾತ್ರೆಯಿಂದ ನಾನು ಕೈಯಲ್ಲೇ ಮಾಡಿದ್ರಾಯ್ತು ಅಂತ ಹೇಳಿ ಕೈಯಲ್ಲೇ ತಿರುಗ್ತಿದ್ದೀನಿ. ಯಾಕಂದರೆ ಪಾಕ ಗಟ್ಟಿ ಆಗಿಬಿಟ್ರೆ ಈ ಸ್ವೀಟ್ಸು ಚೆನ್ನಾಗಿ ಬರಲ್ಲ. ಹಾಗಾಗಿ ಕೈಯಲ್ಲೇ ಸ್ವಲ್ಪ ಹಿಟ್ಟನ್ನೆಲ್ಲ ನಾದ್ತೀವಲ್ವ, ಆ ರೀತಿ ಬಿಸಿ ತಡ್ಕೊಳೋಷ್ಟಿದ್ರೆ ನೀವು ಕೈಯಲ್ಲೇ ನಾದಿ, ಇಲ್ಲಾಂದರೆ ಸ್ಪೂನಲ್ಲಿ ನಾದಿದ್ರು ಓಕೆ. ನೋಡಿ, ಈ ರೀತಿ ಚಪಾತಿ ಹಿಟ್ಟಿನದಕ್ಕೆ ಬರುತ್ತೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್. ನನ್ನ ಮಕ್ಕಳು ಅಂಕೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಂಗನವಾಡಿಯಲ್ಲಿ ಕೊಡೋದ್ರಿಂದ ಹಾಗಾಗಿ ಮಾಡೋದು ನಾವು ವೇಸ್ಟ್ ಏನಕ್ಕೆ ಮಾಡೋದು ಅಂತ ಹೇಳಿ ಈ ರೀತಿಯಾಗಿ ಸ್ವೀಟ್ನ ಮಾಡ್ತೀವಿ. ಕೆಲವೊಬ್ಬರು ಜಾಮೂನು ಹಾಗೆ ಇನ್ನೂ ಕೆಲವೊಂದು ಸ್ವೀಟ್ಸ್ನೆಲ್ಲ ಮಾಡ್ತಾರೆ. ಅದರಲ್ಲಿ ಇದೊಂಥರ ಸ್ವೀಟು. ಒಂದ್ಸಲ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳು ಸಹ. ಇವಾಗ ಅದಾದ ನಂತರ ಹಿಟ್ಟೆಲ್ಲ ಮಿಕ್ಸ್ ಆದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿದ್ವಲ್ವ, ಅದು ಹುರಿದಿಟ್ಟಿದ್ವಲ್ಲ, ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಸೇಮ್ ಇವಾಗ ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಕೊಡಬೇಕು. ನೀವು ಲಾಸ್ಟಲ್ಲಿ ಗಾರ್ನಿಷ್ ಮಾಡ್ಕೋಬೇಕಾದ್ರೂ ತೊಗೋಬೋದು. ಗಾರ್ನಿಷ್ ಮಾಡಿದರೆ ಕೆಳಗಡೆ ಬಿದ್ದು ಹೋಗುತ್ತೆ ಮಕ್ಕಳು ತಿನ್ನೋ ಅನ್ನೋ ಕಾರಣಕ್ಕೆ ಈ ರೀತಿ ಹಿಟ್ಟಲ್ಲೇ ಹಾಕಿ ನಾದ್ಬಿಡ್ತೀನಿ ಚೆನ್ನಾಗಿ. ಹಿಟ್ಟು ಅಂತಿದೆ. ಸೊ ಆ ಸ್ವೀಟ್ ಹಾಲಿನ ಪುಡಿಯಲ್ಲೇ ಹಾಕಿ ನೀಟಾಗಿ ನಾದ್ಬಿಟ್ರೆ ಆಗೋಯ್ತು. ಇವಾಗ ತುಪ್ಪ ಹಚ್ಚಿಟ್ಟಿದ್ವಲ್ಲ ತಟ್ಟೆ ಸ್ಟಾರ್ಟಿಂಗು, ಆ ತುಪ್ಪದ ಪ್ಲೇಟಿಗೆ ಇದನ್ನು ಹಾಕಿ ಚೆನ್ನಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಇದನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ರೌಂಡ್ ಆ ಪ್ಲೇಟ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾಡ್ತಾಯಿದ್ದೀನಿ. ಮಾಡಿದ ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿದ್ರೆ ಆಗೋಯ್ತು. ಒಂದು 2 ನಿಮಿಷದಲ್ಲಿ ಬಂದುಬಿಡುತ್ತೆ. ಕಟ್ ಮಾಡಿದ್ರೆ ಆಗೋಯ್ತು. ನೋಡಿ, ಈ ರೀತಿ ತುಂಬ ಸಾಫ್ಟಾಗಿ ಫ್ಲಫಿಯಾಗಿತ್ತು. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.